ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಪ್ರೇಮ ಕಥೆಗಳಲ್ಲಿ ಇದೊಂದು ಅಪರೂಪದ ಕತೆ. ಸ್ಟೋರಿ ಆರಂಭ ಆಗೋದು ಅಮೆರಿಕಾದ ಒಂದು ಹುಡುಗಿಯಿಂದ. ಈಕೆಯ ಹೆಸರು ನಟಾಲಿ ಸ್ಕೈಂದರ್. ವಯಸ್ಸು 42. ಈಕೆಗೆ ಟ್ರಕ್ಕಿಂಗ್ ಅಂದ್ರೆ ತುಂಬಾ ಇಷ್ಟ. ಒಂದಿನ ಜೋರ್ಡಾನ್ನ ಪುರಾತನ ಪ್ರಸಿದ್ಧ ಐತಿಹಾಸಿಕ ನಗರ ಪೆಟ್ರಾಗೆ ಬಂದಿದ್ಲು. ಮರುಭೂಮಿ ಮತ್ತು ಬಂಡೆಗಳ ನಡುವೆ ಇರುವ ಪುರಾತನ ಸ್ಥಳ ಇಲ್ಲಿದೆ. ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿರುವ ಇಲ್ಲಿ ಕಲ್ಲುಗಳಿಂದ ಕೆತ್ತಿದ ಗುಹೆಗಳು ಮತ್ತು ವಿಚಿತ್ರ ಕಟ್ಟಡಗಳಿವೆ. ಇಲ್ಲಿನ ಮೂಲ ಬುಡಕಟ್ಟು ಜನರು ಈ ಗುಹೆಗಳಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿಗೆ ಬಂದಿದ್ದ ನಟಾಲಿ ಬದುಕಿಗೆ ಹೊಸ ತಿರುವು ಸಿಗುತ್ತೆ. ಅದೇನೆಂದ್ರೆ ಪೆಟ್ರಾದಲ್ಲಿ ಒಂದು ಫೋಟೋ ಕ್ಲಿಕ್ಕಿಸಿಕೊಳ್ತಾಳೆ. ಬುಡಕಟ್ಟು ಸಮುದಾಯದ ವ್ಯಕ್ತಿಯೊಬ್ಬ ಕುದುರೆ ಸವಾರಿ ಮಾಡ್ತಿರುವ ಫೋಟೋ ಅದಾಗಿತ್ತು. ಅಲ್ಲಿಂದ ವಾಪಸ್ಸಾದ ಮೇಲೆ ಅದೇ ಫೋಟೋವನ್ನ ಆಕೆ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ಲು. ಒಂದು ದಿನ ಇನ್ಸ್ಟಾದಲ್ಲಿರುವ ಫೋಟೋ ಕುದುರೆ ಸವಾರಿ ಮಾಡ್ತಿದ್ದ ಆ ವ್ಯಕ್ತಿಯ ಕಣ್ಣಿಗೆ ಬೀಳುತ್ತೆ. ಇದನ್ನ ಗಮನಿಸಿದ ಆತ ಈ ಫೋಟೋದಲ್ಲಿರೋದು ನಾನು ಎಂದು ಕಮೆಂಟ್ ಮಾಡಿದ. ನಂತರ ಇವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ. ಸುಮಾರು 18 ತಿಂಗಳ ಕಾಲ ಆನ್ಲೈನ್ನಲ್ಲೇ ಚಾಟಿಂಗ್ ನಡೆಸಿದ ನಂತರ ನಟಾಲಿ ಆತನನ್ನ ಭೇಟಿಯಾಗಲು ನಿರ್ಧರಿಸ್ತಾಳೆ. ಬಳಿಕ 2021 ಸೆಪ್ಟೆಂಬರ್ನಲ್ಲಿ ಭೇಟಿಯಾಗ್ತಾಳೆ. ನಟಾಲಿ ಸ್ನೇಹ ಬೆಳೆಸಿದ ವ್ಯಕ್ತಿಯ ಹೆಸರು ಫೆರಾಸ್ ಬೌಂಡಿನ್. ವಯಸ್ಸು 32. ಆನ್ಲೈನ್ ಮೂಲಕ ಚಿಗುರಿದ ಸ್ನೇಹ ಪ್ರೀತಿಯಾಗ್ತಿರುತ್ತು. ಒಬ್ರಿಗೊಬ್ರು ಬಿಟ್ಟಿರಲಾಗದ ಮನಸ್ಥಿತಿಗೆ ಬಂದರು. ಕೊನೆಗೆ ಐಷಾರಾಮಿ ಜೀವನ ನಡೆಸ್ತಿದ್ದ ನಟಾಲಿ ತನ್ನ ನಿಜವಾದ ಬದುಕನ್ನ ತೊರೆದು ಪೆಟ್ರಾಗೆ ಬಂದು ಗುಹೆಯಲ್ಲಿ ವಾಸಿಸಲು ಆರಂಭಿಸಿದ್ಲು. ನಟಾಲಿ ಈಗ ಫೆರಾಸ್ ಜೊತೆ ಪೆಟ್ರಾದಲ್ಲಿನ ಗುಹೆಯಲ್ಲಿ ವಾಸಿಸುತ್ತಿದ್ದಾಳೆ. ಗುಹೆಯನ್ನ ಮನೆಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. 2 ಮಲಗುವ ಕೋಣೆಗಳು, ದವಸ ಧಾನ್ಯಗಳ ಶೇಖರಣಾ ಕೊಠಡಿ, ಬಾಲ್ಕನಿ, ಜರಿ ನೀರು ಹರಿಯುವ ಸ್ಥಳ, ಗುಹೆಯಲ್ಲಿ ನೀರಿಗಾಗಿ ನೈಸರ್ಗಿಕ ಮೂಲವನ್ನು ಬಳಸಲಾಗಿದೆ. ಸೌರಶಕ್ತಿ ಮೂಲಕ ವಿದ್ಯುತ್ ಉತ್ಪಾದಿಸುತ್ತಾರೆ. ಹೊಸ ಜೀವನ ಶೈಲಿಯನ್ನ ಅಳವಡಿಸಿಕೊಂಡಿದ್ದಾರೆ. ತಾನು ಗುಹೆವಾಸಿಯಾಗಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಆಕೆ, ಭೂಮಿ ನಮಗೆ ಉಚಿತವಾಗಿ ಮನೆಗಳನ್ನು ನೀಡಿದೆ. ಬಹುಶಃ ತನ್ನ ಜೀವನದ ಅತ್ಯಂತ ಸ್ಥಿರ ಮತ್ತು ಶಾಂತಿಯುತ ಅನುಭವ. ನಾನು ಯಾವಾಗಲೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸ್ತಿದ್ದೆ. ನಾನು ಪ್ರವಾಸಿ ಕಂಪನಿಯೊಂದಕ್ಕೆ ಅಡ್ಮಿನ್ ಕೆಲಸ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ಇಟಲಿ, ನ್ಯೂಜಿಲೆಂಡ್, ಫ್ಲೋರಿಡಾ ಮತ್ತು ಜರ್ಮನಿಯಲ್ಲಿ ವಾಸಿಸುತ್ತಿದ್ದೆ. ಇಲ್ಲಿಗೆ ಬಂದ ನಂತರ ಒಂದು ಕಡೆ ವಾಸವಿದ್ದೇನೆ ಹಾಗೂ ಸಮುದಾಯದ ಮಹತ್ವವನ್ನ ಅರ್ಥ ಮಾಡಿಕೊಂಡಿದ್ದೇನೆ ಎಂದಿದ್ದಾಳೆ. ನಟಾಲಿ ಈಗ ಜೋರ್ಡಾನ್ನಲ್ಲಿ ಸ್ಥಳೀಯ ಪ್ರವಾಸ ಕಂಪನಿಯನ್ನ ನಡೆಸುತ್ತಿದ್ದಾರೆ. ಪ್ರವಾಸಿಗರಿಗೆ ಅಲ್ಲಿನ ಸ್ಥಳಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಆಕೆಯ ಪ್ರೀತಿಯನ್ನ ಒಪ್ಪಿಕೊಂಡಿರುವ ಫೆರಾಸ್, ನೀ ಗುಹೆಯೊಳಗೋ ನಿನ್ನೊಳು ಗುಹೆಯೋ ಎನ್ನುತ್ತಿದ್ದಾನೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.